ರಾಗಿಣಿ ಅವರ ಇಷ್ಟು ವರ್ಷಗಳ ಕಾಲ ನಾವು ನಿಮ್ಮನ್ನ ಬರೀ ಗ್ಲಾಮರಸ್ ರೋಲ್ ಮಾತ್ರ ನೋಡಿದ್ವಿ. ಆದ್ರೆ ಇಲ್ಲಿ ನೋಡಿದ್ರೆ ವಿತೌಟ್ ಮೇಕಪ್ ರಾಗಿಣಿ ಅವರು ಆಸ್ ಇಟ್ ಈಸ್ ಹೇಗಿದಾರೋ ಹಾಗೆ ಬಿಗ್ ಸ್ಕ್ರೀನ್ ಕೂಡ ಮುಂದೆ ಕೂಡ ಬಂದ್ಬಿಟ್ಟಿರುವಂತದ್ದು. ಸೊ ನಿಜವಾಗ್ಲೂ ಒಂದ್ ರೀತಿ ಇಷ್ಟ ಆಯ್ತು. ಆಕ್ಚುಲಿ ರಾಗಿಣಿ ಅವರನ್ನ ತುಂಬಾ ಒಂದು ಎಕ್ಸ್ಪೆರಿಮೆಂಟ್ ರೋಲ್ಗಳಲ್ಲಿ ನೋಡ್ಬೇಕು ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಸೊ ಅದಕ್ಕೆ ನಿಮ್ಮ ಪ್ರಯತ್ನವೂ ಕೂಡ ಈಗ ಆಗಿದೆ. ಸೊ ಏನ್ ಹೇಳ್ತೀರಿ, ನಿಮ್ಗೆ ಆಸ್ ಎ ಆರ್ಟಿಸ್ಟ್ ಆಗಿ ಹೇಗೆ ಅನ್ನಿಸ್ತು ಈ ಪಾತ್ರ ಅಂತ? ಐ ಥಿಂಕ್ ನಾನು ತುಂಬಾ ಚಾಲೆಂಜಸ್ ತಗೊಳ್ಳುವಂತ ಒಂದು ಆರ್ಟಿಸ್ಟ್ ಅಂತ ನಾನು ಅನ್ಕೋತೀನಿ. ನಾನು ಬೇರೆ ಬೇರೆ ರೀತಿಯಾದ ಇಷ್ಟು ವರ್ಷದಲ್ಲಿ ಬೇರೆ ಬೇರೆ ರೀತಿಯಾದ ಪಾತ್ರಗಳು ಮಾಡಿರೋದ್ರಿಂದ ಫಾರ್ ಮೀ ನ್ಯೂ ಚಾಲೆಂಜ್ ಇಸ್ ಆಲ್ವೇಸ್ ಸಮಥಿಂಗ್ ದಟ್ ಎಕ್ಸೈಟ್ಸ್ ಮೀ ಸೋ ಮಚ್. ಸೊ ಈ ಒಂದು ಪಾತ್ರ ಬಂದಾಗ್ಲೂ ಕೂಡ ಕಂಪ್ಲೀಟ್ ಆಗಿ ಒಂದು ಇಮೇಜ್ ಚೇಂಜ್ ಮಾಡುವಂತ ಅಥವಾ ಲುಕ್ ಚೇಂಜ್ ಆಗುವಂತ ಅಥವಾ ಪರ್ಫಾರ್ಮೆನ್ಸ್ ಚೇಂಜ್ ಆಗುವಂತ ಒಂದು ಕ್ಯಾರೆಕ್ಟರ್ ಬಂದಾಗ ಒಬ್ಬ ಆಕ್ಟರ್ಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ತುಂಬಾ ಸತಿ ಇಂಡಸ್ಟ್ರಿಯಲ್ಲಿ ಏನ್ ಹೇಳ್ತಾರೆ, ಒಂದು ರೀತಿಯಾದ ಪಾತ್ರಗಳು ಮಾಡ್ತಾ ಒಂದು ಇಮೇಜ್ ಬಂದಾದ್ಮೇಲೆ ಆಕ್ಟರ್ಸ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಲ್ಲ ಬಿಕಾಸ್ ಇಟ್ಸ್ ವೆರಿ ರಿಸ್ಕಿ ಫಾರ್ ದೆಮ್ ಅಂತ. ಬಟ್ ಆತರ ಇಲ್ಲವೇ ಇಲ್ಲ. ನಾನು ನನಗೆ ಯಾವತ್ತು ಚಾಲೆಂಜಿಂಗ್ ಬೇರೆ ರೀತಿಯಾದ ಪಾತ್ರಗಳು ಆಲ್ರೆಡಿ ನೀವು ನೋಡಿದೀರಾ, ಸಾಕಷ್ಟು ಪಾತ್ರಗಳಲ್ಲಿ ಗ್ಲಾಮರ್ ನೋಡಿದೀರಾ, ನಾನ್ ಗ್ಲಾಮರ್ ನೋಡಿದೀರಾ, ಆಕ್ಷನ್ ನೋಡಿದೀರಾ. I have done some serious films also, funny comedy movies allu kuda try madidini. So ee tara ಒಂದು ಕ್ಯಾರೆಕ್ಟರ್ ಬಂದಾಗ it was very challenging for me and ನನಗೆ ಈ ತರ challenges ತುಂಬಾ ಇಷ್ಟ. So this is also like an open invitation. ಯಾರಾದ್ರೂ ನಿಮಗೆ ಅನ್ಸಿದ್ರೆ ಏನಾದ್ರೂ ಡಿಫ್ರೆಂಟ್ ಆಗಿ ಚಾಲೆಂಜಿಂಗ್ ಆಗಿರೋದು ಬೇರೆ ರೀತಿಯಾದ ಪಾತ್ರಗಳಿದ್ರೆ ಪ್ಲೀಸ್ ಬನ್ನಿ, I would love to do it ಅಂತ. ಅಂಡ್ ಈ ಒಂದು ಕ್ಯಾರೆಕ್ಟರ್ಗೆ ಸಿಕ್ಕಿರೋ ಅಪ್ರಿಸಿಯೇಷನ್ ನೋಡಿದ್ರೆ ಯಾವತ್ತು ಒಂದು ಆರ್ಟಿಸ್ಟ್ಗೆ ತುಂಬಾನೇ ಖುಷಿ. ಬಿಕಾಸ್ ನಾವ್ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದನ್ನ ಒಳ್ಳೆ ರೀತಿಯಾದ ಪ್ರೋತ್ಸಾಹ ಸಿಕ್ಕಿದ್ರೆ ನಾವು ಇನ್ನೂ ಎನ್ಕರೇಜ್ಮೆಂಟ್ ಟು ಡೂ ಕ್ಯಾರೆಕ್ಟರ್ಸ್. ಬಿಕಾಸ್ ವೆನ್ ಐ ವಾಸ್ ಡೂಯಿಂಗ್ ಕಮರ್ಷಿಯಲ್ ಕ್ಯಾರೆಕ್ಟರ್ಸ್ ಅದನ್ನು ತುಂಬಾ ಇಷ್ಟಪಟ್ಟಿದ್ದೀರಾ ಎಲ್ಲರೂ, ಫ್ಯಾನ್ಸ್ ಇಷ್ಟಪಟ್ರು, ಆಕ್ಷನ್ ಮಾಡಿದಾಗ್ಲೂ ಕೂಡ ಇಷ್ಟಪಟ್ರು, ಡಿಗ್ಲಾಮ್ ಮಾಡಿದಾಗ್ಲೂ ಕೂಡ ಇಷ್ಟಪಟ್ರು. ಸೊ ಈ ತರ ಒಂದು ಕ್ಯಾರೆಕ್ಟರ್ ಬಂದಾಗ ಇಟ್ಸ್ ಅ ಡುಯಲ್ ಶೇಡೆಡ್ ಕ್ಯಾರೆಕ್ಟರ್ ಅಂಡ್ ತುಂಬಾ ಸಬ್ಮಿಸಿವ್, ಅದಾದ್ಮೇಲೆ ತುಂಬಾನೇ ಒಂದು ವೋಲ್ಟ್ ಆಗುವಂತ ಒಂದು ಕ್ಯಾರೆಕ್ಟರ್. ಅಂಡ್ ಈ ತರ ಒಂದು ಲುಕ್ ಮಾಡಕ್ಕೆ ನನಗೂ ತುಂಬಾ ಖುಷಿ ಆಯ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್ ಆಫ್ ದ ಲುಕ್. ಸರ್ಕಾರವನ್ನ ಪ್ರಶ್ನೆ ಮಾಡ್ತೀರಾ, ಅದರ್ವೈಸ್ ಜನರನ್ನ ಪ್ರಶ್ನೆ ಮಾಡ್ತೀರಾ? ನಾನು ಯಾವತ್ತು ನನ್ನ ಪರ್ಸನಲ್ ಕ್ಯಾರೆಕ್ಟರ್ ಹಂಗೆ ಇರೋದು. ನಾನು ಏನಾದ್ರೂ ನನಗೆ ತಪ್ಪನ್ಸಿದ್ರೆ ನಾನು ಅದ್ರ ಬಗ್ಗೆ ಕೇಳ್ತೀನಿ, ಮಾತಾಡ್ತೀನಿ, ನಿಂತ್ಕೋತೀನಿ. ಸೊ ಫಾರ್ ಮೀ 100% ಹೋರಾಟವನ್ನ ಎಲ್ಲ ಇದೇ ಪಿಕ್ಚರ್ ಅಲ್ಲಿ ತೋರಿಸಿದೀವಿ. ಸಾಕಷ್ಟು ರಿಬೆಲಿಯಸ್ ಡೈಲಾಗ್ಸ್ ಇದೆ, ಸೀನ್ಸ್ ಇದೆ ಸಿನಿಮಾದಲ್ಲಿ. ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಯಾಕಂದ್ರೆ ನನ್ನ ಪ್ರಕಾರ ಈ ಒಂದು ತುಂಬಾನೇ ರೀಚ್ ಆಗುವಂತ ಒಂದು ಸಬ್ಜೆಕ್ಟ್ ಅಂಡ್ ತುಂಬಾನೇ ಗೊತ್ತಿರುವಂತ ಒಂದು ವಿಷಯ, ಬಟ್ ಯಾರು ಮಾತಾಡಲ್ಲ ಅದ್ರ ಬಗ್ಗೆ ಓಪನ್ ಆಗಿ. ಸೊ ಅದನ್ನ ನಾವು ಓಪನ್ ಆಗಿ ಮಾತಾಡ್ಬೇಕು, ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ವಿ. See, it's a very sensitive topic and it's also in court. So I think it should be solved legally ಅಂತ ಹೇಳಕ್ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.